ಕೇವಲ 1-2 ನಿಮಿಷದಲ್ಲಿ ಪಿಗ್ಮೆಂಟೇಷನ್ ಮಾರ್ಕ್ಸ್ನ ಬುಡದ ಸಮೇತ ತೆಗೆಯೋ ಶಕ್ತಿ ಇರೋವಂಥ ಪುಡಿ. ಇದೇನು ದುಬಾರಿ ಬೆಲೆನಾ ಅಂದರೆ ಖಂಡಿತವಾಗ್ಲೂ ಇಲ್ಲ. 5 ಪೈಸಾ ಖರ್ಚಿಲ್ಲ ಈ ಪುಡಿಗೆ. ನಿಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ಪ್ರತಿದಿನ ನೀವು ಉಪಯೋಗಿಸ್ತೀರ ಈ ಪುಡಿನ, ಅಂಥ ಜಾದು ಮಾಡೋ ಪುಡಿ. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಆರ್ಗ್ಯಾನಿಕ್ಕಿಂದ ಮಾಡೋ ರೆಮಿಡಿ ಅಂದರೆ ಕೆಮಿಕಲ್ ಫ್ರೀ ರೆಮಿಡೀಸು ಯಾವಾಗಲೂ ನಮಗೆ 100ಗೆ 1000% ಎಫೆಕ್ಟಿವ್ ಆಗಿರುತ್ತೆ ಯಾವಾಗ ನೀವು ಸತತವಾಗಿ ಯೂಸ್ ಮಾಡುವಾಗ. ಸೊ ಆ ನಿಟ್ಟಿನಲ್ಲಿ ಜಾದು ಮಾಡೋಂಥ ಕ್ರೀಮ್ ಅಂತಲೇ ಹೇಳ್ತೀನಿ. ಇದು 5 ಪೈಸಾ ಖರ್ಚಿಲ್ಲ ಇವತ್ತು ನಾನು ಮಾಡಿರೋ ರೆಮಿಡಿಗೆ. ನಿಮ್ಮ ಅಡುಗೆ ಮನೆಯಲ್ಲೇ ಎಲ್ಲ ಅವೈಲಬಲ್ ಇದೆ. ಆಯುರ್ವೇದ ಅನ್ನೋದು ಎಲ್ಲೋ ದೂರದಲ್ಲಿರೋದಲ್ಲ, ನಿಮ್ಮ ಅಡುಗೆ ಮನೆಯೇ ಆಯುರ್ವೇದದ ಒಂದು ಬೇಸ್ ಅಂತ ಹೇಳ್ತೀನಿ ನಾನು. ಆ ನಿಟ್ಟಿನಲ್ಲಿ ತುಂಬ ಎಫೆಕ್ಟಿವ್ ಇವತ್ತಿನ ಈ ರೆಮಿಡಿ. ಈಗ ತುಂಬ ಬಿಸಿಲು ಸ್ಟಾರ್ಟ್ ಆಗಿದೆ. ಯಾರ್ಯಾರಿಗೆ ನಮ್ಮ ಸೋಪ್ ಯೂಸ್ ಮಾಡ್ತಿದ್ದೀರೋ ಅವ್ರು ಯೋಚನೆ ಮಾಡೋದೇ ಬೇಡ. ಎಂಥ ಬಿಸಿಲಿದ್ರೂ ನಮ್ಮ ಸೋಪು ಹ್ಯಾಂಡ್ಲ್ ಮಾಡುತ್ತೆ, ಆಯಿತಾ? ಅಂಥ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಅದರಲ್ಲಿ. ಯಾರ್ಯಾರಿಗೆ ನಮ್ಮ ಸೋಪು ಅಂದರೆ ಇವಾಗ ಮೂಲತಿ ಬರಲ್ವೋ ಅಂಥವರು ಸ್ವಲ್ಪ ಈ ಥರ ರೆಮಿಡೀಸ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಇದೊಂದು ಅದ್ಭುತವಾದ ಜೆಲ್ ಮಾಡಿದ್ದೀನಿ, ಇಮ್ಮಿಡಿಯೇಟ್ ರಿಸಲ್ಟ್ ಇದು. ಓಕೆ, ಇವತ್ತಿನ ವೀಡಿಯೋಲಿ ಶೇರ್ ಮಾಡಿದ್ದೀನಿ. ಇವೆರಡು ರಾಮಬಾಣ ಅಂತಲೇ ಹೇಳ್ತೀನಿ. ಎಟ್ ಅಗೇನ್ ಇದಕ್ಕೆ ಪ್ಯಾಚ್ ಟೆಸ್ಟ್ ಬೇಡ, ಬಟ್ ಸೋಷಿಯಲ್ ಮೀಡಿಯಾಲಿರೋದ್ರಿಂದ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾವ ರೀತಿ ಮಾಡಿದೆ ಅನ್ನೋದು ಇವತ್ತಿನ ವೀಡಿಯೋಲಿ ಶೇರ್ ಮಾಡೋಣ. ಕೆಲವೊಂದು ಪಾಸಿಟಿವ್ ಕಮೆಂಟ್ಸ್ ಇದೆ ನನ್ನ ವೀಡಿಯೋಸ್ನ ನೋಡಿ. ಸುಮಾರು ಜನಕ್ಕೆ ವಾಸಿಯಾಗಿರೋದನ್ನ ಸ್ಕ್ರೀನ್ಶಾಟ್ಸ್ ಹಾಕ್ತೀನಿ, ದಯವಿಟ್ಟು ನೋಡಿ ಅಂತ ಹೇಳ್ತಾ, ಹಾಗೆ ಇವತ್ತಿನ ವೀಡಿಯೋಲಿ ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೊಂಡೆ ಅಂತ ಒಂದ್ಸಲ ನೋಡ್ಕೊಂಡ್ಬಂದ್ಬಿಡಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇವತ್ತಿನ ವೀಡಿಯೋಲಿ 2 ಸ್ಟ್ರಾಂಗ್ ಆ್ಯಸಿಡ್ಸ್ ಇರೋ ಪದಾರ್ಥಗಳು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಒಂದು ಟೊಮೆಟೊ, ನಾಟಿ ಟೊಮೆಟೊ ತೊಗೋಬೇಡಿ, ಫಾರಮ್ ಟೊಮೆಟೊ ತೊಗೊಳ್ಳಿ. ಇದರದ್ದು ಜ್ಯೂಸ್ ಬೇಕು ನನಗೆ. 2 ರೀತಿ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ, ಆಯಿತಾ? ಇಲ್ಲಿ ಪಲ್ಪಲ್ಲೂ ಇದೇ ರೆಮಿಡಿ ಮಾಡ್ಕೊಳ್ಳಿ. ಪಲ್ಪ್ ಅಂದರೆ ಫಿಲ್ಟ್ರ್ ಮೇಲ್ಗಡೆ ಇರೋದನ್ನ. ಜ್ಯೂಸಲ್ಲಿ ಇದೇ ರೆಮಿಡಿ ಮಾಡ್ಕೊಳ್ಳಿ ವಿತ್ ಸೇಮ್ ಇಂಗ್ರೀಡಿಯೆಂಟ್ಸ್. ಆಪ್ಷನ್ ನಿಮಗೆ, ಪಲ್ಪಲ್ಲಾದರೂ ಮಾಡ್ಕೊಳ್ಳಿ, ಜ್ಯೂಸಲ್ಲಾದರೂ ಮಾಡ್ಕೊಳ್ಳಿ. ಓಕೆನಾ? ಈಗ ಜ್ಯೂಸ್ ತೊಗೊಂಡಿದ್ದೀನಿ. ಈಗ ಒಂದು ಆಲೂಗೆಡ್ಡೆ, ಹಸಿರು ಕಲರ್ ಆಗಿರಬಾರ್ದು, ಮೊಳಕೆ ಬಂದಿರಬಾರ್ದು, ಇವೆರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದ್ರದ್ದು ಪಲ್ಪ್ ತೊಗೊಳ್ತಿದ್ದೀನಿ. ಐದರ್ ಪಲ್ಪ್ ಆರ್ ಜ್ಯೂಸ್. ನೀವು ಪಲ್ಪಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ, ಜ್ಯೂಸಲ್ಲಾದರೂ ಮಾಡ್ಕೊಳ್ಳಿ. ಈಗ 2 ಹೇಳಿದೆ. ಇವೆರಡರಲ್ಲಿ ತುಂಬ ಏನಂತೀವಿ ಸ್ಟ್ರಾಂಗ್ ಆಗಿರೋ ಆ್ಯಸಿಡ್ಸ್ಗಳಿದ್ದಾವೆ. ಆಲ್ದೋ ಇಟ್ ಈಸ್ ವೆರಿ ಮೈಲ್ಡ್, ಆಯಿತಾ? ತುಂಬ ಸ್ಟ್ರಾಂಗ್ ಅಂದರೆ ಆ ಉರಿ ಆ ಥರ ಅಲ್ಲ, ಬಟ್ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಡೇಂಜರ್ ಅಂತ ಹೇಳ್ತೀನಿ. ಯೂಸ್ ಮಾಡಬೇಡಿ ಅವರು, ಓಕೆನಾ? ಇನ್ನು ಮಿಕ್ಕಿದವ್ರು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ 1 ಚಮಚ ಜ್ಯೂಸ್ ಅಂದಾಗ ಅರ್ಧ ಚಮಚದಷ್ಟು ಬಿಳಿ ಅಲೋವೆರಾ ಜೆಲ್ ಟ್ರಾನ್ಸ್ಪರೆಂಟ್ ಆಗಿರೋದು ಸೆಂಟೆಡ್ ತೊಗೊಬೇಡಿ. ನೀವು ಪಲ್ಪ್ಗೂ ಇದೇ ಥರ ಮಿಕ್ಸ್ ಮಾಡಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ, ಓಕೆನಾ? ಇದು ಸ್ಟೆಪ್ ನಂಬರ್ 1. ಈಗಾಗಲೇ ಒಂದು ಬಿಳಿ ಪುಡಿ ನಿಮ್ಮ ಜೊತೆ ಶೇರ್ ಮಾಡಿದೆ, ರಾಮಬಾಣ ಅಂತ. ಅದು ಹೇಳ್ತೀನಿ ಏನು ಅಂತ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪಕ್ಕ ಇಟ್ಕೊಂಬಿಡಿ. ಒಂದು 2 to 3 ಮಿನಿಟ್ಸ್, ಜಾಸ್ತಿ ಹೊತ್ತು ಇಡೋಂಗಿಲ್ಲ. ನಿಮ್ಮ ಜೊತೆ ವೀಡಿಯೋ ಮಾಡ್ತಿರೋದ್ರಿಂದ ನಾನು ಅದನ್ನು ವೆಯ್ಟ್ ಮಾಡಬೇಕಾಗತ್ತೆ ಈ ಜ್ಯೂಸನ್ನ. ಇಲ್ಲ ಅಂದರೆ ಇಮಿಡಿಯೇಟಾಗಿ ನಾವೇ ಮಾಡಿಕೊಂಡ್ರೆ ಇಮಿಡಿಯೇಟಾಗಿ ಮಾಡ್ಕೊಳ್ಬೋದು. ಇಲ್ಲಿ ಒಂದು 3/4 ಚಮಚದಷ್ಟು ಅಕ್ಕಿನ ತಂದು ತೊಳೆದು ಒಣಗಿಸಿ ಮಿಲ್ ಮಾಡಿಸ್ಕೊಂಡಿರೋದು. ಶ್ರೀಗಂಧದ ಥರ ಇರಬೇಕು. ನೀವು ಅಂಗಡಿದಾದರೆ ಸ್ವಲ್ಪ ಜರಡಿ ಇಟ್ಕೊಳ್ಳಿ. ಇದಕ್ಕೆ ಬ್ಲೂ ಕಲರ್ ನಂದಿನಿದು ಹಸಿ ಹಾಲು ಹಾಕ್ತಾಯಿದ್ದೀನಿ. ಎಟ್ ಅಗೇನ್ ಪಾಯಿಂಟ್ ಟು ಬಿ ನೋಟೆಡ್. ನಿಮ್ಮದು ಸ್ಕಿನ್ನು ತುಂಬ ಏನಂತೀವಿ ಡ್ರೈ ಆದರೆ ಸ್ವಲ್ಪ ಇದೇನಂತೀವಿ 1 or 2 ಡ್ರಾಪ್ಸ್ ರೋಸ್ ವಾಟರ್ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಆಯಿತಾ? ನಾರ್ಮಲ್ ಸ್ಕಿನ್ನು ಅಂದರೆ ಈ ಥರ ಮಾಡ್ಕೊಳ್ಳಿ. ಇದು ನೋಡಿ, ಈ ಥರ ಇರಬೇಕು. ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸುಮಾರು 1.5 to 2 ಚಮಚದಷ್ಟು ಹಸಿ ಹಾಲು ಹಾಕ್ಕೊಂಡಿದ್ದೀನಿ. ಇದೊಂಥರ ಅಂಟಂಟು ಥರ ಬರಬೇಕು, ಫೇಸ್ ಪ್ಯಾಕು ಅಂಟಂಟು ಥರ ಬರಬೇಕು, ಆಯಿತಾ? ಈ ಥರ ಇರಬೇಕು. ಈಗ ಇದು 2 to 3 ಮಿನಿಟ್ಸ್ ರೆಸ್ಟ್ ಆಗಿದೆ. ಇದಕ್ಕೆ ಒಂದು ಅರ್ಧ ಬೆಲ್ಲ. ಇದು ಇಮ್ಮಿಡಿಯೇಟ್ ಬ್ಲೀಚಿಂಗ್. ಅದು ಆ್ಯಸಿಡ್ ಆದರೆ ಇದು ಬ್ಲೀಚಿಂಗ್ ಎಫೆಕ್ಟ್. ಇದು ಒಂದು ಮೈಲ್ಡ್ ಆ್ಯಸಿಡ್ ಥರನೇ. ಇದನ್ನು ಚೆನ್ನಾಗಿ ಒಂದು ಅರ್ಧ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತುರಿದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ, ಅದು ಫುಲ್ಲು ಕವರ್ ಆಗಬೇಕು ಜ್ಯೂಸು, ಆಯಿತಾ? ಇಲ್ಲೂ ಅಷ್ಟೇ ಆರ್ಗ್ಯಾನಿಕ್ ನಾಟಿ ಬೆಲ್ಲ ತೊಗೊಳ್ಳಿ, ಕೆಮಿಕಲ್ ಬೆಲ್ಲ ತೊಗೋಬೇಡಿ. ಕಲರಲ್ಲೇ ನಿಮ್ಗೆ ಗೊತ್ತಾಗುತ್ತೆ, ಆಯಿತಾ? ಇದನ್ನು ಚೆನ್ನಾಗಿ ಮಿಕ್ಸ್. ಆ್ಯಕ್ಚುಲಿ ಇದು ಡಾರ್ಕ್ ಬ್ರೌನ್ ಇದೆ, ನಿಮ್ಗೆ ಎಲ್ಲೋ ಥರ ಕಾಣ್ತಿದೆ ಅಷ್ಟೇ ವೀಡಿಯೋಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೆಲ್ಲ ಹಾಕಿದ್ಮೇಲೆ 1 ನಿಮಿಷ ಇಡೋಂಗಿಲ್ಲ ಫ್ರೆಂಡ್ಸ್. ಇದನ್ನು ಇಮ್ಮಿಡಿಯೇಟಾಗಿ ಅಪ್ಲಿಕೇಶನ್ ಆಗಬೇಕು, ಓಕೆನಾ? ಯಾಕಂದರೆ ಇದು ಶುರು ಮಾಡ್ಕೊಂಬಿಡುತ್ತೆ ಅದ್ರ ಕೆಲಸ. ಆ್ಯಸಿಡ್ ಎಲ್ಲ ಸೇರಿ ಕೆಲಸ ಶುರು ಮಾಡ್ಕೊಂಬಿಡುತ್ತೆ. ಎಟ್ಟಾಗಿ ನೋಡಿ, ಈ ಥರ ಇರಬೇಕು ಬೆಲ್ಲ. ಈ 1 ಕ್ಯೂಬ್ಸು ಲೆಕ್ಕ, ಆಯಿತಾ? ಇದು ನಾಟಿ ಬೆಲ್ಲ, ಎಲ್ಲ ಕಡೆಯೂ ಅವೈಲೇಬಲ್ ಇದೆ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇವತ್ತಿನ ವೀಡಿಯೋಗೆ ಹೋಗೋಣ. ನಾನಿಲ್ಲಿ ಜೆಲ್ ಮಾಡ್ಕೊಂಡಿದ್ದೀನಿ, ಆಯಿತಾ? ಈಗ ಈ ಜೆಲ್ನ ಒಂದು ಕಾಟನ್ ಸಹಾಯದಿಂದ ಫಸ್ಟು ಮುಖನ ನಮ್ಮ ಸೋಪಲ್ಲಿ ವಾಶ್ ಮಾಡಿರಬೇಕು ಅಥವಾ ಹಸಿ ಹಾಲಲ್ಲಿ ವೈಪ್ ಮಾಡಿರಬೇಕು. ನೋಡಿ, ಒಂದು ಕಾಟನಲ್ಲಿ ಈ ಜೆಲ್ನ. ಸೊ
ಯಾರ್ಯಾರು ಸೆನ್ಸಿಟಿವ್ ಸ್ಕಿನ್ ಇದ್ದೀರೋ ಮಾಡೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ಇದು ಸ್ವಲ್ಪ ಮೈಲ್ಡ್ ಆ್ಯಸಿಡ್ ಇದೆ ಟೊಮೆಟೊಲು ಮತ್ತು ಆಲೂಗೆಡ್ಡೆಲಿ. ನಿಮಗೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ನೋಡಿ ಅಲ್ಲಿ ಕ್ಲೀನಾಗಿ ಅದನ್ನು ನೀಟಾಗಿ, ಇದೊಂದು 3 ಸ್ಟೆಪ್ ಇದೆ, ಹೇಳ್ಕೊಡ್ತೀನಿ ನಿಮಗೆ. ಫಸ್ಟಲ್ಲಿ ನೀಟಾಗಿ ಒರೆಸ್ಕೊಂಡು ಇದನ್ನು ಅಪ್ಲೈ ಮಾಡ್ತಾ ಹೋಗಬೇಕು. ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ, ಎಲ್ಲೆಲ್ಲಿ ಕಪ್ಪು ಚುಕ್ಕೆಗಳಿದೆಯೋ ಅಲ್ಲಿ. ಗಟ್ಟಾಗಿ ಏನು ಹೇಳ್ತಿದ್ದೀನಿ, ಸೆನ್ಸಿಟಿವ್ ಸ್ಕಿನ್ ಅವ್ರು ಮಾಡೋಕ್ಕೆ ಹೋಗ್ಬಿಡಿ, ಮೈಲ್ಡ್ ಆ್ಯಸಿಡ್ ಇದೆ ಇದರಲ್ಲಿ. ಸುಮಾರು ಜನ ಮೂಗತ್ರ ಇದೆ ಪಿಗ್ಮೆಂಟೇಷನ್ ಅಂತ ಹೇಳ್ತಿರಲ್ಲ, ನೋಡಿ ಈ ಪಾರ್ಟ್, ಫೋಕಸ್ ಆನ್ ದಿಸ್ ಪಾರ್ಟ್. ನೀವೆಷ್ಟು ರಬ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಉರಿ ನೆವೆ ಏನೋ ಆಗಬಾರ್ದು, ಆದರೆ ಸ್ಟಾಪ್ ಮಾಡಿ. ಆ ಪೂರ ಮಾಡ್ಕೊಂಡಿದ್ದೆಲ್ಲ ಜ್ಯೂಸು ಅಷ್ಟು ಖಾಲಿ ಆಗಬೇಕು. ಆ ಮೈಲ್ಡ್ ಆ್ಯಸಿಡು ಬ್ಲೀಚ್ ಮಾಡುತ್ತೆ ನಿಮಗೆ. ನೋಡಿ ನೀಟಾಗಿ ನಿಮ್ಮ ಸ್ಕಿನ್ನಲ್ಲಿರೋ ಬ್ಲಿಮಿಷಸ್ಸು, ಪಿಗ್ಮೆಂಟೇಷನು ಪ್ರತಿಯೊಂದನ್ನು ತೆಗೆಯೋ ಶಕ್ತಿ ಇದೆ. ಸೊ ನೋಡಿ, ಓಕೆ. ಈಗ ನೋಡಿ ಕಂಪ್ಲೀಟಾಗಿ ಖಾಲಿ ಆಯಿತು. ರಸ ಏನು ಮಾಡಿಟ್ಕೊಂಡೆ ಕಂಪ್ಲೀಟಾಗಿ ಖಾಲಿ ಆಯಿತು. ಒಂದು ವೆಟ್ ವೈಪ್ಸ್ ತೊಗೊಳ್ಳಿ, ಓಕೆನಾ. ಸೊ ಅಥವಾ ಕಾಟನಿಂದ ವೈಪ್ ಮಾಡ್ಕೊಳ್ಳಿ. ಕಾಟನ್ ಒದ್ದೆ ಮಾಡಬಾರ್ದು, ಹಾಗೆ ವೈಪ್ ಮಾಡಬೇಕು, ಓಕೆ. ನೋಡಿ ಓಕೆ. ಈಗ ನಾನು ಅಕ್ಕಿ ಹಿಟ್ಟು ಮತ್ತು ಹಸಿ ಹಾಲು ತೊಗೊಂಡಿದ್ದೀನಿ. ಈ ಥರ ಇರಬೇಕು. ನಾನು ಎಷ್ಟೊತ್ತಾಯ್ತು ಹೇಳಿ ಕಲಸಿಟ್ಟು, ಈ ಕನ್ಸಿಸ್ಟೆನ್ಸಿ, ಓಕೆ. ದಿಸ್ ಈಸ್ ಎ ವೆರಿ ಗುಡ್ ಬ್ಲೀಚ್, ಆರ್ಗ್ಯಾನಿಕ್ಕು ಬ್ಲೀಚ್. ಇದನ್ನು ಇಮ್ಮಿಡಿಯೇಟಾಗಿ ಅಪ್ಲೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಇದರ ಚೇಂಜಸ್ಸು. ಆಮೇಲೆ ಅಕ್ಕಿನೂ ಅಷ್ಟೇ, ಪಾಯಿಂಟ್ ಟು ಬಿ ನೋಟೆಡ್. ಅಕ್ಕಿ ತೊಗೊಂಬಂದು ತೊಳೆದು ಒಣಗಿಸಿ ಮಿಲ್ ಮಾಡ್ಕೊಳ್ಬೇಕು. ಅಂಗಡಿಯಲ್ಲಿ ನೋಡಿ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಪ್ರತಿಯೊಂದಕ್ಕೂ. ಅವ್ರು ಹೇಳ್ಬೋದು ಅಯ್ಯೋ ಅಕ್ಕಿ ಇಡ್ತಾನೆ ಅಂತ, ಬಟ್ ಎನಿಥಿಂಗ್ ಔಟ್ಸೈಡ್, ಇದು ಕಡಲೆ ಹಿಟ್ಟು, ಓಕೆ. ಇದೊಂದು 8 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆ, ಲೆಟ್ ಮೀ. 8 ಮಿನಿಟ್ಸ್ ಆಗಿದೆ. ಇದು ಡ್ರೈ ಆಗಲ್ಲ, ಯಾಕಂದರೆ ಅಕ್ಕಿ ಹಿಟ್ಟು ಅಲ್ವಾ. ನಾನಂದೆ ಬ್ಲೀಚ್ ಮಾಡ್ತಾ ಬರುತ್ತೆ ಸ್ಕಿನ್ನ, ಎಸ್ಪೆಷಲಿ ಪಿಗ್ಮೆಂಟೇಷನ್ ಅವ್ರಿಗೆ ಬ್ಲೀಚ್ ಮಾಡ್ತಾ ಬರುತ್ತೆ. ಸ್ಕಿನ್ ಟೆಕ್ಸ್ಚರ್ ಅಬ್ಸರ್ವ್ ಮಾಡ್ಕೊಳ್ಳಿ.
ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ. ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ನು ನಮ್ಮ ಅಕ್ಕಿ ಹಿಟ್ಟು ಶ್ರೀಗಂಧ ಥರ ನೈಸಾಗಿದೆ. ನಿಮಗೆ ಹೊರಗಡೆ ಸಿಗೋದು ತರ್ತರಿಯಾಗಿರೋ ಕಷ್ಟ, ಜರಡಿ ಇಟ್ಕೊಳ್ಳಿ. ಓಕೆ, ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ಳಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ನೋಡಿ ಸ್ಕಿನ್ ಟೆಕ್ಸ್ಚರು ಇದು ಒಂದೇ ಅಪ್ಲಿಕೇಶನಲ್ಲಿ ಮ್ಯಾಜಿಕ್ ಆಗುತ್ತೆ. ಓಕೆ, ಪ್ರತಿಯೊಂದು ನೀವು ನೋಡಿ, ಒಂದು ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಏನೂ ಇಲ್ಲ. ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಸೆಕ್ರಿಕೇಷನ್ ಜಾಸ್ತಿ ಆದಾಗ ಫೇಸಲ್ಲಿ ನಮಗೆ ಏನಂತೀವಿ, ಒಂಥರ ತೂತು ಥರ ಬರುತ್ತೆ, ಓಪನ್ ಪೋಸ್ ಆಗುತ್ತೆ. ಆ ಓಪನ್ ಪೋಸು ಮತ್ತು ಅದರ ಸುತ್ತ ಬ್ರೌನ್ ಕಲರ್ ಬರುತ್ತೆ, ಅದು ಮಾರ್ಕಾಗಿ ಉಳ್ಕೊಂಬಿಡುತ್ತೆ ನಮಗೆ. ಅದೇ ಫಸ್ಟು ಇಂಟಿಮೇಷನ್ ನಮಗೆ, ಹೌದು ನಮ್ಮ ಸ್ಕಿನ್ನಲ್ಲಿ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಇದೆ. ನೋಡಿ ಇಲ್ಲಿ ಪ್ರೆಸ್ ಮಾಡ್ತೀನಿ, ನನಗೊಂದು ನೋಡಿ ಒಂದಾದರೂ ಇರಬೇಕಲ್ಲ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸು. ಸೊ ಅದಕ್ಕೆ ಸ್ಕ್ರಬ್ಬರ್ ಮಾಡಿ ಇಟ್ಕೊಳ್ಳಿ. ನಾನು ಈಗಾಗಲೇ ವಿಡಿಯೋ ಶೇರ್ ಮಾಡಿದ್ದೀನಿ, ಫೇಸ್ ವಾಶ್ ಸ್ಕ್ರಬ್ಬರ್. ಅದನ್ನು ವಾರಕ್ಕೊಂದ್ಸಲ ಯೂಸ್ ಮಾಡಿ. ರೆಮಿಡೀಸ್ ಮಾಡ್ತಾರೆ, ವೆಟ್ ವೈಪ್ಸ್ ಅದು ಇಟ್ಕೊಳ್ಳಿ ಇಫ್ ಯು ಆರ್ ವರ್ಕಿಂಗ್. ಎಷ್ಟಾಗುತ್ತೋ ಅಷ್ಟು ನಮ್ಮ ಸೋಪಲ್ಲಿ ಮುಖ ತೊಳೀರಿ, ಹಸಿ ಹಾಲಲ್ಲಿ ಮುಖ ತೊಳೀರಿ. ಓಕೆ, ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಓಕೆ, ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಸಿದ್ರೆ ಲೆಟ್ ಮೀ ನೋ. ಸುಮಾರು ಜನ ಸೋಪ್ನ ಬುಕ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೇನೋ ಡೌಟ್ಸು ಕ್ಯೂರಿಸಿದ್ರೆ ಲೆಟ್ ಮೀ ನೋ. ವಾಟ್ಸಪ್ ಬಂದು ನಿಮ್ಗೆ ಹಿಂಗೂ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ, ಬುಕ್ ಮಾಡ್ಕೊಳ್ಳಿ ಸೋಪು. ಸುಮಾರು ಜನ ಈಗಾಗಲೇ ಆರ್ಡರ್ ಮಾಡಿಬಿಟ್ಟಿದ್ದಾರೆ ನಿನ್ನೆ ಹೇಳಿದ ತಕ್ಷಣವೇ. ಓಕೆನಾ? ಸೊ ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಹೇಮನಾಗಲಿ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಿಮ್ಮ ಸಬ್ಸ್ಕ್ರಿಪ್ಷನು ಅಬ್ಸಲ್ಯೂಟ್ಲಿ ಫ್ರೀ. ಯೂಟ್ಯೂಬ್ ಏನು ನಿಮ್ಮ ಹತ್ರ ₹1 ತೊಗೊಳ್ಳಲ್ಲ. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮ ಜೋಬ್ಗಂತೂ ₹1 ಕತ್ರಿ ಬೀಳಲ್ಲ. ಓಕೆನಾ? ಅದು ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ ಅಂತ ಹೇಳ್ತಾ ನೋಡಿ. ಎಸ್, ಸೊ ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.